ಅಂಡರ್ ಪಾಸ್ಗಾಗಿ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ. ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ ಗ್ರಾಮಸ್ಥರು. ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಅಯ್ಯನಬಾವಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ನಿರ್ಮಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆಯಲ್ಲೇ ಪೆಂಡಾಲ್ ಹಾಕಿ ಕುಳಿತುಕೊಂಡು ಬೃಹತ್ ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ಈ ಹಿಂದೆ ನೀಡಿದ್ದ ಭರವಸೆ ಈಡೇರದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಹೆದ್ದಾರಿ ತಡೆದು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಯ್ಯನಬಾವಿ ಗ್ರಾಮದ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಿಂದ ಗ್ರಾಮ 2 ಭಾಗಗಳಾಗಿ ವಿಭಜನೆಯಾಗಿದೆ. ಒಂದು ಬದಿಯಲ್ಲಿ ಸುಮಾರು 150 ಮನೆಗಳಿದ್ದರೆ ಮತ್ತೊಂದು ಬದಿಯಲ್ಲಿ 200ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಇದರಿಂದ ರಸ್ತೆ ದಾಟುವ ವೇಳೆ ಸಾರ್ವಜನಿಕರು ಹಾಗೂ ಜಾನುವಾರುಗಳು ಅಪಘಾತಕ್ಕೀಡಾಗುತ್ತಿದ್ದು, ಶಾಲಾ ಮಕ್ಕಳು, ವಯೋವೃದ್ಧರು ಹಾಗೂ ರೈತರು ಜೀವ ಭಯದಲ್ಲೇ ರಸ್ತೆ ದಾಟುವಂತಾಗಿದೆ. ಇನ್ನು ಮನೆ ಹಾಗೂ ಜಮೀನುಗಳಿಗೆ ತೆರಳಲು ಗ್ರಾಮಸ್ಥರು ಸುಮಾರು 1 ಕಿಲೋಮೀಟರ್ ಸುತ್ತಿಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ಹಿಂದೆ 3-4 ಬಾರಿ ಪ್ರತಿಭಟನೆ ನಡೆಸಿದಾಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಂಡರ್ ಪಾಸ್ ನಿರ್ಮಿಸುವಂತೆ ಭರವಸೆ ನೀಡಿದರು. ಅಲ್ಲದೆ ಅಂಡರ್ ಪಾಸ್ಗೆ ಸ್ಕೆಚ್ ಕೂಡ ಸಿದ್ಧಪಡಿಸಲಾಗಿತ್ತು. ಆದರೆ ಇದೀಗ ಯಾವುದೇ ಮುನ್ಸೂಚನೆ ನೀಡದೆ ಜೆಸಿಬಿ ಇಟಾಚಿಯನ್ನ ತಂದು ರಸ್ತೆ ಕಾಮಗಾರಿ ಆರಂಭಿಸಿದ್ದಾರೆ. ಅಧಿಕಾರಿಗಳು ಈ ಹಿಂದೆ ನೀಡಿದ ಭರವಸೆಯನ್ನು ಈಡೇರಿಸುವವರೆಗೂ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾವ ಕಾರಣಕ್ಕೆ ಪ್ರೊಟೆಸ್ಟ್ ಆಗ್ತಾ ಇದೆ? ಮನವಿ ಏನು ಗ್ರಾಮಸ್ಥರ ಮನವಿ ಅಂದರೆ ಈ ಒಂದು ಏನು ಹೈವೇ ಆಗ್ತಾ ಇದೆ ಅದನ್ನು ಒಂದು ಅಂಡರ್ ಪಾಸ್ ಮಾಡಬೇಕು ಅಂತ ಸುಮಾರು 5ರಿಂದ 6 ವರ್ಷ ಹಿಂದೆಯಿಂದನೂ ಈ ಕೆಲಸ ಸ್ಟಾರ್ಟ್ ಆದಾಗಿಂದನೂ ಮನವಿ ಮಾಡ್ತಾಯಿದ್ರು. ಈ ಏನಾಗಿದೆ ಅಯ್ಯನಬಾವಿಯಿಂದ ಒಂದು ಗ್ರಾಮದಲ್ಲಿ ಒಂದು 150 ಮನೆ ಆ ಸೈಡ್ ಇದೆ, 100 ಮನೆ ಈ ಸೈಡ್ ಇದೆ. ಎಲ್ಲ ಒಬ್ಬರೊಬ್ಬರು ಇಂಟರ್ಲಿಂಕ್ ಇರುತ್ತೆ. ತಂದೆ ತಾಯಿ ಎಲ್ಲಿದ್ದಾರೆ, ಮಕ್ಕಳು ಇಲ್ಲಿ ಮದುವೆ ಆಗ್ಬಿಟ್ಟು ಈ ಕಡೆ ಇದ್ದಾರೆ, ಈ ಥರ ಇದೆ. ಅವರು ವಯಸ್ಸಾದವರು ಓಡಾಡೋದಕ್ಕಾಗಲಿ, ಆಮೇಲೆ ಮಕ್ಕಳು ಸ್ಕೂಲ್ ಈ ಸೈಡ್ ಇರೋದ್ರಿಂದ ಮಕ್ಕಳು ಓಡಾಡೋಕ್ಕಾಗಲಿ, ಆಮೇಲೆ ದನ ಕರುಗಳನ್ನ ಕರ್ಕೊಂಬರೋದಕ್ಕೆ, ಕುರಿಗಳನ್ನ ಅಯ್ಯನಬಾವಿಗೆ ನೀರು ಕುಡಿಸೋದಕ್ಕೆ ಕರ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ, ಕುರಿಗಳೆಲ್ಲ ಇಷ್ಟು ಕುರಿಗಳಿದ್ದಾವೆ ಎಲ್ಲ ನೋಡಿ ಎಲ್ಲ ಕರ್ಕೊಂಬರೋದಕ್ಕೆ ಅನುಕೂಲ ಆಗಲಿ ಅಂತ ಅಂಡರ್ ಪಾಸ್ ಕೇಳ್ತಾಯಿದ್ರು. ಅವಾಗಿಂದ ಏನು ಮಾಡ್ತಾರೆ, ನಾವು ಎಲ್ಲ ಮಾತಾಡಿ ಹಿಂದೆ ಇದ್ದ ಎಸ್ ಸಿ ಅವರಿಗೆ ಗಮನ ಕೊಟ್ಟು ನಾವು ಶಾಸಕರಿಗೆ ಗಮನ ಕೊಟ್ಬಿಟ್ಟು ಶಾಸಕರು ಮಾಡಿ ಅನುಕೂಲ ಮಾಡಿಕೊಡಿ ಅಂತ ಹೇಳಿದರು ಅವಾಗಲೂ. ಆಗ ನಾವು ಎಸ್ ಸಿ ಅವರು ಒಪ್ಕೊಂಡಿದ್ರು, ಡಿ ಎಸ್ ಪಿ ಅವರೆಲ್ಲ ಮಾತಾಡಿ ಹೈವೇನ ತರಿಸ್ಬಿಟ್ಟು ಎಲ್ಲ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಈಗ ಏನು ಮಾಡಿದ್ದಾರೆ, ಆವಾಗ ಇನ್ನೂ 6 ತಿಂಗಳು ಅಂತ ತುಂಬ ಈ ಕೆಲಸ ಏನಿದೆ ಹೈವೇ ಕೆಲಸ ತುಂಬ ಕೆಟ್ಟದಾಗಿ ಮಾಡ್ತಿದ್ದಾರೆ, ತುಂಬ ನಿಧಾನವಾಗಿ ಮಾಡಿದ್ರು. 10 ವರ್ಷ ಆಗಿದೆ ಈ ಹೈವೇ ತುಮಕೂರಿಂದ ಇದು ಸ್ಟಾರ್ಟ್ ಆಗಿ 1 ಅವರ್ ಹೈವೇ ಸ್ಟಾರ್ಟ್ ಆಗಿ 10 ವರ್ಷ ಆಗಿದೆ. 10 ವರ್ಷದಿಂದ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅರ್ಧ ಕೆಲಸ ಮಾಡ್ತಾರೆ, ಮತ್ತು ಕಿತ್ತಾಕೋದು ಮತ್ತು ಕೆಲಸ ಮಾಡೋಂಥ ಅವೈಜ್ಞಾನಿಕವಾದ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ನೀವು ಟಿ ವಿ ಮಾಧ್ಯಮದವರು ಕೃಷ್ಣರಾಗಲಿ ಮುಂಚೆ ಎಲ್ಲ ನೀವು ತೋರಿಸಿದ್ರಿ, ಏನೇನು ಇವರು ಮಾಡ್ತಾರೆ ಕಳಪೆ ಎಲ್ಲ ತೋರಿಸಿದ್ರಿ. ಅದನ್ನ ಯಾವುದೂ ತಲೆಗೆ ಹಾಕಂದ್ರೆ ಅವ್ರ ಮಾಡಿ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಈಗ ಏನಾಗಿದೆ, ಈಗ ನಮ್ಮ ಜನಗಳಿಗೆ ಅನಾನುಕೂಲ ಅಂದರೆ ಕೇಳಿದ್ರೋದನ್ನ ಅದಕ್ಕೇನೋ ಒಂದು ಕೈವಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದೊಂದು ಪಿಲ್ಲರ್ನ ಒಂದೊಂದು ವರ್ಷ ನೆಡ್ತಿದ್ದಾರೆ. ಒಂದೊಂದು ಪಿಲ್ಲರ್ ನೆಡೋಕೆ 1 ವರ್ಷ ಆಗಿದೆ. 3 ವರ್ಷದಿಂದ 3 ಪಿಲ್ಲರ್ ನೆಟ್ಟಿದ್ದಾರೆ ನೋಡಿ. ಅದು ನೆಡ್ಕೊಂಡು ಆ ಥರ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ತುಂಬ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ. ಇವತ್ತು ಈಗ ಸಡನ್ನಾಗಿ ಬಂದ್ಬಿಟ್ಟು ಕೆಲಸ ಅರ್ಜೆಂಟ್ ಆಗಿಬಿಟ್ಟಿದೆ, ಇದು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬಂದು ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಗ್ರಾಮಸ್ಥರು ತಡೆದಿರೋದಕ್ಕೆ JCB ಏನೋ ಬಂದ್ಬಿಟ್ಟು ಅವ್ರ ಮೇಲೆ ನುಗ್ಗಿಸ್ಬಿಡ್ತೀವಿ, ಪೊಲೀಸರು ತರಿಸ್ಬಿಟ್ಟು ಅಲ್ಲೇ ಅರೆಸ್ಟ್ ಮಾಡಿಸ್ಬಿಡ್ತೀವಿ, ಹೊಡೆದ್ಬಿಡ್ತೀವಿ ಅಂತೆಲ್ಲ ಗಲಾಟೆ ಮಾಡಿದ್ರಂತೆ. ಅದಕ್ಕೆ ಎಲ್ಲರೂ ಸೇರಿಕೊಂಡು ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟು ಎಲ್ಲ ಧರಣಿ ಕೂತಿದ್ದಾರೆ, ಶಾಂತಿಯುತವಾಗಿ ಧರಣಿ ಕೂತು ಇವತ್ತು ಅವ್ರು ಕೇಳ್ತಿದ್ದಾರೆ. AC ಮೇಡಮ್ ಅವ್ರು ಬಂದು ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ತಹಸೀಲ್ದಾರು ಬಂದಿದ್ದರು ಸ್ಥಳಕ್ಕೆ, ಬಂದೆಲ್ಲ ಮಾಹಿತಿ ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹತ್ರ ಮತ್ತು ಶಾಸಕರು ಗಮನಕ್ಕೆ ತಂದ್ಬಿಟ್ಟು ಏನಾರು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹೈವೇರ್ ಏನು ಹೇಳ್ತಾರೆ, ಸೈಂಟಿಫಿಕ್ ಆಗಿ ಹಿಂಗೆ ಮಾಡೋದಕ್ಕೆ ಬರೋಲ್ಲ, ಹಂಗೆ ಅಂತ ಹೇಳ್ತಿದ್ದಾರೆ. ಅವರು ಇದುವರೆಗೂ ಮಾಡಿರೋ ಕೆಲಸ ಈ ರಸ್ತೆ ಅವೈಜ್ಞಾನಿಕವಾಗಿ ಮಾಡ್ಕೊಂಬಂದಿದ್ದಾರೆ. ಏನು ಸೈಂಟಿಫಿಕ್ ಏನು ಇಲ್ಲ ಅದರಲ್ಲಿ. ಈಗ ಏನಾದ್ರು ಒಂದು ಹೇಳಿ ಇವರು ಸಾಗಾಕಬೇಕು ಅಂತ ಏನೋ ಒಂದು ಕಾರಣ ಹೇಳ್ತಿದ್ದಾರೆ. ಅದರಿಂದ ಇವತ್ತು ಕೆಲಸ ನಿಲ್ಲಿಸಿ ಇವತ್ತು ಧರಣಿ ಕುದುರೆ ಕೆಲಸ ನಿಂತಿದೆ. ಇವತ್ತು ಈ ಒಂದು ಅಂಡರ್ ಪಾಸ್ ಮಾಡಲೇಬೇಕು, ಮಾಡೋವ್ರಿಗೂ ಯಾವುದೇ ಕಾರಣಕ್ಕೂ ನಾವು ಇದನ್ನು ಧರಣಿಯನ್ನು ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಕೂದಿದ್ದೀವಿ. AC ಮೇಡಮ್ ಅವರು ಇವತ್ತು ನಾವು ಮಾತಾಡಿ ಅದಕ್ಕೊಂದು ಸೂಕ್ತವಾದ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಯಿತು ಅಂತ ಹೇಳಿದ್ವಿ. ಅವರು ಒಂದು ಅಂಡರ್ ಪಾಸ್ ಮಾಡಿಕೊಟ್ರೆ ನಾವು ಸುಮ್ಮನೆ ಆಗ್ತೀವಿ, ಇಲ್ಲಾಂದರೆ ಈ ಧರಣಿಯನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆ ತೇಜವತಿ ಶ್ರೀನಿವಾಸ್, ಕೆಪಿಸಿಸಿ ರಾಜ್ಯ ಸಂಚಾಲಕ ಮಂಜುನಾಥ್, ತಮ್ಮಣ್ಣಯ್ಯ, ಶ್ರೀಧರ್, ಸಿದ್ದೇಶ್, ಮಲ್ಲಿನಹಳ್ಳಿ ಕಾಂತರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.
ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.